ಇನ್ನು ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಪರ ವಕೀಲ ಅನಿಲ್ ನಿಶಾನಿ ಅವರನ್ನ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಮಾತನಾಡಿಸಿದ್ದಾರೆ. ಬನ್ನಿ ತೋರಿಸ್ತೀನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿಯನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿದಂತ ಅರ್ಜಿಯ ವಿಚಾರಣೆ ಕೂಡ ನಡೆಯಿತು. ಮತ್ತೆ ವಿಚಾರಣೆಯನ್ನ ಜುಲೈ 22ಕ್ಕೂ ಕೂಡ ಮುಂದೂಡಲಾಗಿದೆ. ಇವತ್ತು ಕೋರ್ಟ್ನಲ್ಲಿ ಏನೇನಾಯಿತು, ರಾಜ್ಯ ಸರ್ಕಾರದ ಪರ ಹಾಜರಿದ್ದಂತಹ ವಕೀಲರಾದಂತಹ ಅನಿಲ್ ನಿಶಾನಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತಿನ ವಿಚಾರಣೆಯಲ್ಲಿ ನಡೆದಂತಹ ವಾದ ಪ್ರತಿವಾದಗಳೇನು ಅಂತ? ಸರ್, ಇವತ್ತು ನಮ್ಮನ್ನ ಸ್ಟೇಟ್ ಅವ್ರನ್ನ ಕೇಳಿಲ್ಲ ಸರ್. ಯಾಕಂದ್ರೆ ಆಲ್ರೆಡಿ ಜಡ್ಜ್ ಸಾಹೇಬ್ರು ಪ್ರಿಪೇರ್ ಆಗಿ ಬಂದಿದ್ರು ಮ್ಯಾಟ್ರಲ್ಲಿ. ವಾಟ್ ಎವರ್ ನಾವು ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್ ಅಲ್ವಾ, ಎವ್ರಿಥಿಂಗ್ ಪ್ರಿಪೇರ್ಡ್ ಅಲ್ಲಿ ಆಲ್ರೆಡಿ ಸಬ್ಮಿಟೆಡ್, ರಿಟರ್ನ್ ಸಬ್ಮಿಷನ್ ಆಲ್ಸೋ ಫೈಲ್ಡ್. ಹೀಗಾಗಿ ನಮ್ಮನ್ನ ಜಾಸ್ತಿ ಕೇಳಿಲ್ಲ ಸರ್. ಎರಡು ಕ್ವಶನ್ ಅಪೋಸಿಟ್ ದರ್ಶನ್ ಪರ ಅಪೇರ್ ಆಗ್ತಾರ, ಅಕ್ಯೂಸ್ಡ್ ಪರ ಅಪೇರ್ ಆಗ್ತಾರವ ಅಡ್ವೊಕೇಟ್ ಕಪಿಲ್ ಸಿಬಲ್ ಸರ್ನ ಅವ್ರಿಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾ ಇದ್ರು. ಬಟ್ ಅವರು ಒಂದು ಶಾರ್ಟ್ ಡೇಟ್ ತಗೊಂಡ್ಬಿಟ್ಟು 22ಗೆ ಅದನ್ನ ಹೇರ್ ಮಾಡ್ತಾ ಇಟ್ಟಿದ್ದಾರೆ ಅಷ್ಟೇ ಸರ್. ಯಾಕೆಂದ್ರೆ ಇದುವರೆಗೂ ಕೂಡ ರಾಜ್ಯದ ಪೊಲೀಸರು ಕೊಟ್ಟಂತಹ ಕೆಲವೊಂದಿಷ್ಟು ದಾಖಲೆಗಳು, ಅಂಶಗಳು, ವರದಿಗಳಿಂದ ಅದೆಲ್ಲವನ್ನು ಕೂಡ ವಾದದಲ್ಲಿ ತಾವು ಮಂಡಿಸಲಿದ್ದೀರಿ. ಆದರೆ 2-3 ಬಾರಿ ಹಿಂದಿನ ವಿಚಾರಣೆಯಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ವಾದಕ್ಕೆ ಮುಂದಾಗಿರಲಿಲ್ಲ. ಆದರೆ ಪ್ರತಿವಾದಿಯಾಗಿರುವಂತಹ ದರ್ಶನ್ ಇರಬಹುದು ಅಥವಾ ಪವಿತ್ರ ಗೌಡ ಉಳಿದಂತಹ 7 ಜನರ ವಾದವನ್ನು ಮಂಡಿಸೋದಕ್ಕೆ ಅವಕಾಶ ಕೊಟ್ಟಿದೆ. ಅಲ್ಲಲ್ಲ ಸರ್, ಮುಂದೆ ಹೋಗಿದ್ರತ್ತಲ್ಲ, ನಾವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ. ನಮ್ಮ ಏನೇ ಕ್ವಶನ್ ಕೇಳಿದ್ರು ವಿಲ್ ಅಸಿಸ್ಟ್ ದ ಕೋರ್ಟು. ಅದೇ ಅದರಲ್ಲಿ ನಮ್ದೇ ಏನು ಸಂದೇಹ ಇಲ್ಲ. ನಾವೇನು ಹೇಳ್ತಾ ಇರೋದು, ಆಲ್ರೆಡಿ ಕೋರ್ಟ್ ಪ್ರಿಪೇರ್ ಆಗಿ ಬಂದಿದ್ದು. ನಾವು ವಾಟ್ ಎವರ್ ನಾವು ಪ್ರೊಡ್ಯೂಸ್ ಮಾಡಿದ ಡಾಕ್ಯುಮೆಂಟು ಪ್ರಿಪೇರ್ ಆಗಿ ಅವರು ಆಲ್ರೆಡಿ ನಾವು ರಿಟರ್ನ್ ಸಬ್ಮಿಷನ್ ಎಲ್ಲ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇವಾಗ ಅಕ್ಯೂಸ್ಡ್ ಕಡೆಯಿಂದ ಆರ್ಗ್ಯುಮೆಂಟ್ ಮಾಡೋಕ್ಕೆ ಅವ್ರು ಟೈಮ್ ತೊಗೊಂಡಿದ್ದಾರೆ ಅಷ್ಟೇ. ನೆಕ್ಸ್ಟ್ ನಮ್ಮ ಜಡ್ಜ್ ಸಾಹೇಬ್ರು ಏನಂದ್ರು, ಆಲ್ರೆಡಿ ನಾವು ಸ್ಟೇಟ್ ಕಡೆಯಿಂದ ನಿಮ್ಮನ್ನ ಆರ್ಗ್ಯುಮೆಂಟ್ ನಾವು ಕೇಳಿದ್ದೀವಿ, ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ಆರ್ಗ್ಯುಮೆಂಟ್, ಓನ್ಲಿ ಅಕ್ಯೂಸ್ಡ್ ಮಾತ್ರ ನಾವು ಹೇರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 22ಗೆ ಇಟ್ಟಿದ್ದಾರೆ. ಸರ್, ಇವತ್ತಿನವರೆಗೂ ಕೂಡ ಅಕ್ಯೂಸ್ ಪರವಾಗಿ ಅಂದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡ ಪರವಾಗಿ ಅಭಿಷೇಕ್ ಮನು ಸಿಂಘವಿ ವಾದವನ್ನು ಮಾಡಿಸ್ತಾ ಇದ್ರು. ಇವತ್ತು ಕಪಿಲ್ ಸಿಬಲ್ ಅವರು ತಮ್ಮ ವಾದ ಮಂಡಿಸುವಂತ ಪ್ರಯತ್ನ ಮಾಡಿದ್ರು. ಆಗ ಕೋರ್ಟ್ ಕೆಲವೊಂದಿಷ್ಟು ಅಂಶಗಳನ್ನ ಕನ್ಸಿಡರ್ ಮಾಡುವಂತ ಪ್ರಯತ್ನ ಮಾಡಿತು. ರಾಜ್ಯ ಹೈಕೋರ್ಟ್ ಕೊಟ್ಟಂತಹ ಆದೇಶವೇನಿದೆ ಅದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದನ್ನ ತಾವು ಗಮನಿಸಿದ್ರ? ಹೌದು ಸರ್. ಏನಾಯ್ತು ಸರ್? ಸರ್, ಅದರಲ್ಲಿ ಹೈಕೋರ್ಟ್ ಅಲ್ಲಿ ಆರ್ಡರ್ಲಿ ಸ್ವಲ್ಪ ಈ ಗ್ರೌಂಡ್ಸ್ ಆಫ್ ಅರೆಸ್ಟ್ ನಾವೇನು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದೀವಿ ಸ್ಟೇಟ್ ಕಡೆಯಿಂದ ಕನ್ಸಿಡರ್ ಮಾಡಿಲ್ಲ ಸರ್. ಅದಕ್ಕೋಸ್ಕರ ನಾವು ಚಾಲೆಂಜ್ ಮಾಡಿದ್ದೀವಿ. ಅದನ್ನ ಸಾಹೇಬ್ರು ಏನಂದ್ರು, ಕಂಪ್ಲೀಟ್ಲಿ ಹೈಕೋರ್ಟ್ ಆರ್ಡರು ಕಂಪ್ಲೀಟ್ಲಿ ನಾವು ಇರ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳಿದ್ದಕ್ಕೆ ಅಪೋಸಿಟ್ ದರ್ಶನ್ ಪರ ಅಡ್ವೊಕೇಟು ಟೈಮ್ ತಗೊಂಡಿದ್ದಾರೆ. ದೇ ವಿಲ್ ಆರ್ಗ್ಯೂ ಆನ್ ದ ಮೆರಿಟ್. ತಾವು ಈಗಾಗಲೇ ರಾಜ್ಯ ಸರ್ಕಾರ ಪರ ವಾದವನ್ನು ಮಂಡಿಸಿದಿರಿ. ಈಗ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ವಾದವನ್ನು ಕೂಡ ಕೇಳುವಂತಹ ಬಾಕಿ ಇದೆ ಸಮಯ. ಆದ್ರೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹೈಕೋರ್ಟ್ನ ಆದೇಶಕ್ಕೂ ಕೂಡ ಕಳವಳ ವ್ಯಕ್ತಪಡಿಸಿದೆ. ಯಾವ ರೀತಿಯಾದಂತಹ ನಿರ್ಧಾರವನ್ನ ತಾವು ನಿರೀಕ್ಷೆ ಮಾಡಬಹುದು ಅಂತ? ಸರ್, ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ದರ್ಶನ್ ಅವ್ರಿಗೆ ಕ್ಯಾನ್ಸಲ್ ಆಗೋದು ನಾವು ಕೇಳ್ತಾ ಇರೋದು. ನೋಡೋಣ ಸರ್ ಯಾವ ತರ ಅಂತ ಇದೆ. ಬಟ್ ಕೋರ್ಟ್ ಆಸ್ ಆನ್ ಟುಡೇ ಕೋರ್ಟ್ ನಮ್ಮ ಫೇವರ್ ಸ್ವಲ್ಪ ಇದೆ ಅಂತ ನಮ್ಮನ್ನು ಅನಿಸ್ತಾ ಇದೆ. ಅಂದ್ರೆ ಇವತ್ತಿನ ಈ ಒಂದು ವಾದ ಪ್ರತಿವಾದಗಳನ್ನು ನೋಡೋದಾದ್ರೆ ಕೇವಲ ದರ್ಶನ್ಗೆ ಮಾತ್ರ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ ಅಥವಾ ಪವಿತ್ರ ಗೌಡ ಜೊತೆಗೆ 7 ಜನ ಆರೋಪಿಗಳ ವಿರುದ್ಧ ತಾವು ಮೇಲ್ಮನವಿ ಬಂದಿರುವಂತದ್ದು ಅದೆಲ್ಲರೂ ಕೂಡ ಅಪ್ಲೈ ಆಗುತ್ತೆ? ಇಟ್ಸ್ ಅಪ್ಲಿಕಬಲ್ ಟು ಆಲ್ ಅಕ್ಯೂಸ್ಡ್ ಸರ್. ವಾಟ್ ಎವರ್ ಯು ಚಾಲೆಂಜ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಅಲ್ವಾ, ಇಟ್ಸ್ ಅಪ್ಲಿಕಬಲ್ ಟು ಆಲ್ ದ ಅಕ್ಯೂಸ್ಡ್. ಥ್ಯಾಂಕ್ ಯು. ಇದಿಷ್ಟು ವಕೀಲರಾದಂತಹ ಅನಿಲ್ ನಿಶಾನಿ ಅವರ ಮಾತುಗಳು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ್ ಹೊಸಹಳ್ಳಿ, ಪವರ್ ಟಿವಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈವ್ನಲ್ಲಿ. ಸಂತೋಷ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನೇನಾಯಿತು, ಜೊತೆಗೆ ಈಗ 22ನೇ ತಾರೀಕು ಆದೇಶವನ್ನು ಕಾಯ್ದಿರಿಸಿದ್ದು, ಜೊತೆಗೆ ದರ್ಶನ್ ಅವರ ಕ್ರಿಮಿನಲ್ ರೆಕಾರ್ಡ್ಸ್ ಹಿಸ್ಟ್ರಿ ಬಗ್ಗೆ ಒಂದಷ್ಟು ವರದಿಗಳನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ವರದಿಯನ್ನು ಪರಿಶೀಲಿಸಿ ಈ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಪ್ರಕಟ ಮಾಡ್ತಾರಾ, ಹಿಂಗೆ ಅಂತ ಪ್ರೊಸೀಜರು? ಶರತ್, ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಒಟ್ಟು 6 ವಿಚಾರಣೆಗಳು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿತ್ತು. ಇವತ್ತು ನಡೆದಿರುವಂಥದ್ದು 7ನೇ ವಿಚಾರಣೆ. 7ನೇ ವಿಚಾರಣೆಯಲ್ಲಿ ರಾಜ್ಯ ಸರ್ಕಾರದ ಪರ ಅಂದ್ರೆ ಬೆಂಗಳೂರು ಪೊಲೀಸರು ಸಲ್ಲಿಸಿದಂತಹ ಮೇಲ್ಮನವಿ ಜೊತೆಗೆ ಪೊಲೀಸರ ಪರ ವಕೀಲರು ಅನಿಲ್ ನಿಶಾನಿ ಅವರು ಇದುವರೆಗೂ ಕೂಡ ತಮ್ಮ ವಾದವನ್ನು ಮಂಡಿಸಿದರು. ಇವತ್ತು ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಯಾವುದೇ ರೀತಿಯಾದಂತಹ ವಾದ ಮಂಡಿಸೋದಕ್ಕೆ ಅವಕಾಶವನ್ನು ನೀಡಿರಲಿಲ್ಲ. ಸಹಜವಾಗಿ ದ್ವಿಸದಸ್ಯ ಪೀಠ, ಮುಖ್ಯವಾಗಿ ಫರ್ದಿವಾಲಾ ಇರಬಹುದು, ಮಹದೇವನವರ ದ್ವಿಸದಸ್ಯ ಪೀಠ ಸ್ಪಷ್ಟವಾದಂತಹ ಒಂದು ಮಾತನ್ನ ಹೇಳ್ತು ಅವರಿಗೆ. ಯಾಕೆಂತ ಹೇಳಿದ್ರೆ ಇದುವರೆಗೂ ಕೂಡ ಬೆಂಗಳೂರು ಪೊಲೀಸರ ಪರ ವಾದವನ್ನು ನಾವು ಆಲಿಸಿದ್ದೇವೆ. ಇನ್ನೇನಿದ್ರು ಕೂಡ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಪರ ವಾದವನ್ನು ನಾವು ಆಲಿಸ್ತೇವೆ ಅನ್ನುವಂಥದ್ದನ್ನು ಅಲ್ಲಿಗೆ ಒಂದು ಸ್ಪಷ್ಟವಾಗುತ್ತೆ. ಮೊದಲ ಬಾರಿ ದರ್ಶನ್ ಹಾಗೂ ಪವಿತ್ರ ಗೌಡ ಜೊತೆಗೆ ಸೇರಿದಂತಹ 7 ಜನರ ವಾದವನ್ನು ಆಲಿಸುವಂತಹ ಸಂದರ್ಭದಲ್ಲಿ ಮೊದಲ ದಿನವೇ ನಾನಾ ರೀತಿಯಾದಂತಹ ಹಲವು ಅನುಮಾನಗಳನ್ನ, ಕಳವಳಗಳನ್ನು ವ್ಯಕ್ತಪಡಿಸುವಂತಹ ಕೆಲಸ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಆಗಿರುವಂಥದ್ದು. ಮುಖ್ಯವಾಗಿ ಮೊದಲನೇ ಆಗಿರುವಂಥದ್ದು ಇವತ್ತು
ಬೆಂಗಳೂರು ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ಈ ಒಂದು ಆದೇಶ ಯಾವ ಒಂದು ಕ್ಲಾಸ್ಗಳನ್ನು ಇಟ್ಟುಕೊಂಡು ಮಾನದಂಡಗಳನ್ನು ಇಟ್ಟುಕೊಂಡು, ಏಕೆಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಇಂತಹ ಪ್ರಕರಣದಲ್ಲಿ ಜಾಮೀನನ್ನು ಕೊಡುವಂಥದ್ದು ಸೂಕ್ತವಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಇವತ್ತಿನ ವಾದದ ಸಂದರ್ಭದಲ್ಲಿ ಗಮನಿಸಿದಂತಹ ಅಂಶಗಳು. ಆದರೆ ಬೆಂಗಳೂರು ಹೈಕೋರ್ಟ್ ಕೊಟ್ಟಿರುವಂತಹ ಈ ಒಂದು ಜಾಮೀನೇನಿದೆ ಇದು ಯಾವ ಮಾನದಂಡಗಳಿದೆ, ಯಾವ ಕ್ಲಾಸ್ನಲ್ಲಿದೆ, ಇದನ್ನು ಹುಡುಕಿ ಕೊಟ್ಟಿದ್ದಾರಾ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಯಾವ ಕಲಂಗಳಲ್ಲಿ ಹುಡುಕಿ ಕೊಡಲಾಗಿದೆ ಇದೆಲ್ಲವನ್ನು ಕೂಡ ಪಟ್ಟಿ ಮಾಡಿದಂತಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಜಾಮೀನಿನ ಬಗ್ಗೆ ಕಳವಳವನ್ನು ಮೊಟ್ಟ ಮೊದಲು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಆ ವ್ಯಕ್ತಿಯ ಬಗ್ಗೆ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ಈಗಾಗಲೇ ರಾಜ್ಯ ಸರ್ಕಾರದ ಪರ ವಕೀಲರು ಅನಿಲ್ ನಿಶಾನಿಯ ತಂಡ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿತ್ತು. ಇಷ್ಟು ಪ್ರಭಾವಿ ಇರುವಂತಹ ವ್ಯಕ್ತಿ ಹೇಗೆ ಜಾಮೀನನ್ನು ಪಡೆದುಕೊಂಡಿದ್ದಾರೆ, ಜೊತೆಗೆ ಒಂದು ವೇಳೆ ಜಾಮೀನನ್ನು ಪಡೆದುಕೊಂಡಿದ್ದಾದಲ್ಲಿ ಈಗಾಗಲೇ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ, ಆರಂಭದಲ್ಲಿ ಜಾಮೀನನ್ನು ಪಡೆದುಕೊಂಡಂತಹ ಯಾವ ಅಂಶಗಳೇನಿತ್ತು ಅದಕ್ಕೆ ತಕ್ಕಂತೆ ನಡೆದುಕೊಳ್ತಾ ಇದ್ದಾರಾ, ಈಗ ಅವರ ಆಕ್ಟಿವಿಟಿಗಳು ಏನಿದೆ, ಜೊತೆಗೆ ಅವರ ಆಕ್ಟಿವಿಟಿಗಳ ಜೊತೆಗೆ ವಿಟ್ನೆಸ್ ಯಾರಾಗಿದ್ರು ಆ ವಿಟ್ನೆಸ್ನ ಜೊತೆಯಲ್ಲೇ ಅವರು ತಿರುಗ್ತಾ ಇದ್ದಾರೆ. ವಿಟ್ನೆಸ್ ನಾಳೆ ಅಂತ ಹೇಳಿದ್ರೆ ಮುಂದೊಂದು ದಿನ ಈ ಸಾಕ್ಷ್ಯವನ್ನು ನಾಶಪಡಿಸಲೂಬಹುದು. ಅಂದ್ರೆ ಮುಖ್ಯವಾಗಿ ಚಿಕ್ಕಣ್ಣ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇಲ್ಲಿ ಹೆಸರನ್ನ ಅಲ್ಲಿ ಪ್ರಸ್ತಾಪ ಮಾಡುವುದಿಲ್ಲ, ಅವರ ಸಹಚರರು ಜೊತೆಗಲ್ಲಿರುವಂತಹ ಆಪ್ತರು ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಗಮನಿಸುವಂತಹ ಕೆಲಸ ಸುಪ್ರೀಂ ಕೋರ್ಟ್ನಿಂದ ಆಗಿದೆ. ಇದು ಒಂದು ಕಡೆ ಆದ್ರೆ, ಇನ್ನು ಜುಲೈ 22ಕ್ಕೆ ವಿಚಾರಣೆ ಕೂಡ ಮುಂದಿಡುವಂತದ್ದು. ಜೊತೆಗೆ ಅವತ್ತು ಪ್ರತಿವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಕೂಡ ಯಾವೆಲ್ಲ ಅಂಶಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ 7 ಜನ ಆರೋಪಿಗಳ ಪರ ವಾದವನ್ನು ಮಂಡಿಸುವ ಸಂದರ್ಭದಲ್ಲಿ ಇದುವರೆಗೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಹಾಜರಾಗ್ತಾ ಇದ್ರು. ಇವತ್ತಿನಿಂದ ಕಪಿಲ್ ಸಿಬಲ್ ಅವರ ಪರವಾಗಿ ತಮ್ಮ ವಾದವನ್ನು ಮಂಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಅಲ್ಲೂ ಕೂಡ ಹಲವು ಅನುಮಾನಗಳಿಗೆ ಈ ಒಂದು ಜಾಮೀನು ಕಾರಣವಾಗ್ತಿದೆ. ಜೊತೆಗೆ ಕರ್ನಾಟಕದ ಹೈಕೋರ್ಟ್ ಕೊಟ್ಟಿರುವಂತಹ ಈ ಒಂದು ಆದೇಶಕ್ಕೂ ಕಳವಳವನ್ನು ವ್ಯಕ್ತಪಡಿಸುವಂತಹ ಕೆಲಸ ಆಗ್ತಿರುವಂತದ್ದು. ಮುಂದಿನ ವಿಚಾರಣೆಯಲ್ಲೂ ಕೂಡ ಜಾಮೀನು ರದ್ದಾಗುವಂತ ಸಾಧ್ಯತೆಗಳನ್ನ ಇವತ್ತಿನ ಈ ಒಂದು ವಾದ ಪ್ರತಿವಾದಂತಹ ಸನ್ನಿವೇಶವನ್ನು ನೋಡಿದೆ ರದ್ದತಿ ಆಗುವಂತ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಆದ್ರೆ ಯಾವ ಅಂಶಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ, ದಾಖಲೆಗಳನ್ನ, ಯಾವ ರೀತಿಯ ವಾದಗಳು ಕಪಿಲ್ ಸಿಬಲ್ ಕಡೆಯಿಂದ ಆಗುತ್ತೆ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಮತ್ತು ಪವಿತ್ರಗಳ ಪರವಾಗಿ, ಇದೆಲ್ಲವೂ ಕೂಡ ಪ್ರಮುಖ ಮಹತ್ವದ ಘಟ್ಟವನ್ನು ತಲುಪಿಸುತ್ತೆ. ಒಂದು ವೇಳೆ ಜಾಮೀನು ರದ್ದಾಗುತ್ತೆ ಅನ್ನುವಂಥದ್ದು ನಿರೀಕ್ಷೆ ಮಾಡ್ತಿದ್ರೆ ಅದನ್ನು ತಡೆ ಹಿಡಿಯುವಂತ ಕೆಲಸಕ್ಕೆ ಎಷ್ಟರ ಮಟ್ಟಿಗೆ ಅವರ ಪರ ವಕೀಲರು ಕೆಲವೊಂದಿಷ್ಟು ಅಂಶಗಳನ್ನು ದಾಖಲೆಗಳನ್ನು ಸಲ್ಲಿಸ್ತಾರೆ ಅನ್ನೋದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಶರತ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.